ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ಇದೀಗ ಕಳೆದ ಎರಡೂವರೆ ವರ್ಷದಿಂದ ದರ್ಶನ್ ಅವ್ರಿಗೆ ಜೈಲೇ ಮನೆ ಆಗ್ಬಿಟ್ಟಿದೆ. ಆದ್ರೆ ಇದೀಗ ಜೈಲಿನಿಂದ ಹೊರ ಬರೋದಕ್ಕೆ ದರ್ಶನ್ಗೆ ಒಂದು ಸಖತ್ ಬಿಗ್ ಚಾನ್ಸ್ ಸಿಕ್ಕಂತೆ ಕಾಣ್ತಾ ಇರುವಂತದ್ದು. ಜೂನ್ 1ರಂದು ಹೈಕೋರ್ಟ್ ನಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಸಾಕ್ಷಿಗಳ ವಿಚಾರಣೆ ನಡೆದಿದೆ. ಬಳಿಕ ಇತ್ತೀಚೆಗೆ ಸೆಷನ್ಸ್ ಕೋರ್ಟ್ಗಳ ಮೊರೆ ನಿಯೋಜನೆ ಆಗಿದ್ದು ಕೋರ್ಟ್ ಮಹತ್ವದ ತೀರ್ಪನ್ನ ನೀಡ್ತಾ ಇದೆ. ಇನ್ನು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿ ನಟ ದರ್ಶನ್ ಜೈಲನ್ನ ಸೇರಿದ್ದಾರೆ. ಹೊರಗೆ ಐಷಾರಾಮಿ ಜೀವನ ಕಂಡಂತಹ ದರ್ಶನ್ ಇದೀಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕಂಬಿ ಎಣಿಸ್ತಾ ಇದ್ದಾರೆ. ನಿಜಕ್ಕೂ ಇದೀಗ ಅವರ ಪರಿಸ್ಥಿತಿ ನೋಡೋದಾದ್ರೆ ಎಷ್ಟು ಹೀನಾಯ ಅಂತ ಅನಿಸ್ಬಿಟ್ಟಿದೆ. ಯಾಕೆಂದ್ರೆ ಹೊರಗಡೆ ರಾಜನ್ ರೀತಿ ಐಷಾರಾಮಿ ಜೀವನವನ್ನ ನಡೆಸಿರ್ತಾರೆ. ಆದ್ರೆ ಇದೀಗ ಮುಖವನ್ನು ಸಹ ನೋಡೋದಕ್ಕಾಗ್ತಿಲ್ಲ. ಹೇಗಾಗಿದ್ದಾರೆ ಅಂದ್ರೆ ದೇಹ ಎಲ್ಲ ಕುಗ್ಗು ಹೋಗಿದೆ ಅನ್ನೋ ರೀತಿ ಆಗಿದೆ. ಇನ್ನೊಂದ್ ಕಡೆ ಬೇಲ್ ಸಿಗದೆ ಪರದಾಟವನ್ನ ನಡೆಸ್ತಾ ಇದ್ದಾರೆ ನಟ ದರ್ಶನ್. ಇನ್ನು ಬೇಲ್ ಸಿಗದಂತಹ ಹಿನ್ನೆಲೆ ನಟ ದರ್ಶನ್ ಜೈಲಿನಲ್ಲಿ ನಿಜಕ್ಕೂ ಮಾನಸಿಕವಾಗಿ ನೊಂದಿದ್ದಾರೆ ಅನ್ನುವಂತಹ ಮಾಹಿತಿ ಸಹ ಹೊರಗಡೆ ಬಂದಿರುವಂತದ್ದು. ಮತ್ತೊಂದೆಡೆ ಸಾಕ್ಷಿಗಳ ವಿಚಾರಣೆ ಕೂಡ ತಡ ಆಗ್ತಾ ಇದೆ. ಇದರ ನಡುವೆ ಇದೀಗ ಕೇಸ್ ವಿಚಾರಣೆ ಕೈಗೆತ್ತಿಕೊಂಡಂತಹ 64ನೇ ಸೆಷನ್ಸ್ ಕೋರ್ಟ್ ಸಂಪೂರ್ಣ ಕೇಸ್ ಫೈಲ್ ಅನ್ನ 59ನೇ ಸೆಷನ್ಸ್ ಕೋರ್ಟ್ಗೆ ವರ್ಗಾಯಿಸಲು ನಿರ್ದೇಶನವನ್ನ ನೀಡಿದೆ. ಇನ್ನು ಆರೋಪಿ ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧದ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ನೀಡಿರುವಂತಹ ಮಹತ್ವದ ಆದೇಶದ ಪ್ರತಿಯನ್ನ ದರ್ಶನ್ ಪರ ವಕೀಲರು ಬೆಂಗಳೂರಿನ ಸೆಷನ್ಸ್ ಕೋರ್ಟ್ಗೆ ಸಲ್ಲಿಸಿದ್ರು. ಈ ಆದೇಶದ ಅನ್ವಯ ಪ್ರಕರಣದ ತ್ವರಿತಗತಿ ವಿಚಾರಣೆ ನಡೆಸುವಂತಹ ಹಾಗೂ ಅದೇ ರೀತಿಯಾಗಿ ಆರೋಪಿಗಳಿಗೆ ಒದಗಿಸಬೇಕಾದಂತಹ ಕನಿಷ್ಠ ಸೌಲಭ್ಯಗಳನ್ನ ಅಥವಾ ಕನಿಷ್ಠ ಸೌಲಭ್ಯಗಳ ಮಾರ್ಗಸೂಚಿಗಳನ್ನ ಯಾವ ರೀತಿಯಾಗಿ ಅಳವಡಿಸಿಕೊಳ್ಬೇಕು ಎಂಬುದರ ಕುರಿತು ಇದೀಗ ಸೆಷನ್ಸ್ ನ್ಯಾಯಾಲಯವು ಮಹತ್ವದ ನಿರ್ಧಾರವನ್ನ ಕೈಗೊಳ್ತಾ ಇದೆ. ಅದೇ ರೀತಿಯಾಗಿ ಜೂನ್ 1ರಂದು ಕೋರ್ಟ್ ನಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಸಾಕ್ಷಿಗಳ ವಿಚಾರಣೆ ನಡೆದಿದೆ. ಬಳಿಕ ಇತ್ತೀಚೆಗೆ ಸೆಷನ್ಸ್ ಕೋರ್ಟ್ ನಲ್ಲಿ ಮರು ಯೋಜನೆ ಆಗಿದ್ದು ಅದೇ ರೀತಿಯಾಗಿ 64ನೇ ಸೆಷನ್ಸ್ ಕೋರ್ಟ್ಗೆ ನಿಗದಿಯಾಗಿದ್ದಂತಹ ದರ್ಶನ್ ಕೊಲೆ ಕೇಸ್ನ 59ನೇ ಸೆಷನ್ಸ್ ಕೋರ್ಟ್ಗೆ ಕೇಸ್ ಫೈಲ್ ಇದೀಗ ವರ್ಗಾಯಿಸಲು ಇದೀಗ ನಿರ್ದೇಶನ ನೀಡಲಾಗಿರುವಂತದ್ದು. ಇನ್ನು ಮುಂದೆ ಯಾವುದೇ ರೀತಿಯ ವಿಚಾರಣೆ ವೇಳೆ ಆರೋಪಿಗಳನ್ನ 59ನೇ ಕೋರ್ಟ್ ಹಾಜರಿಪಡಿಸಲು ಇದೀಗ ಸೂಚನೆಯನ್ನ ನೀಡಿರುವಂತ. ಇನ್ನೊಂದ್ ಕಡೆ ಕಾಮಾಕ್ಷಿ ಪಾಳ್ಯ ಪೊಲೀಸರು ಕಾರಾಗೃಹ ಇಲಾಖೆ ಅಧಿಕಾರಿಗಳಿಗೂ ಸಹ ಸೂಚನೆಯನ್ನ ನೀಡಿದ್ದಾರೆ. ಬಳಿಕ ಕೋರ್ಟ್ ಮುಂದಿನ ವಿಚಾರಣೆಯನ್ನ ಜೂನ್ 15ಕ್ಕೆ ಮುಂದೂಡಿ ಆದೇಶವನ್ನ ಹೊರಡಿಸಿರುವಂತದ್ದು. ಅಷ್ಟೇ ಅಲ್ಲದೆ ಪ್ರಕರಣದ ಗಂಭೀರತೆಯನ್ನ ಪರಿಗಣಿಸಿರುವಂತಹ ಸುಪ್ರೀಂ ಕೋರ್ಟ್ ತ್ವರಿತಗತಿ ತನಿಖೆ ಕಟ್ಟುನಿಟ್ಟಿನ ಗಡುವನ್ನ ವಿಧಿಸಿದ್ದು ಮುಂಬರುವಂತಹ 1 ವರ್ಷದ ಅವಧಿಯಲ್ಲಿ ಪ್ರಕರಣದ ಪ್ರಮುಖ 60 ಸಾಕ್ಷಿಗಳ ವಿಚಾರಣೆಯನ್ನ ಕಡ್ಡಾಯವಾಗಿ ಪೂರ್ಣಗೊಳಿಸಬೇಕು ಅಂತ ಇದೀಗ ನಿರ್ದೇಶನ ನೀಡಿರುತ್ತೆ. ಇನ್ನು ಅದೇ ರೀತಿಯಾಗಿ ಇದೀಗ ಸಾಕ್ಷಿಗಳ ವಿಚಾರಣೆ ನೋಡೋದಾದ್ರೆ ಏನಾದ್ರೂ ವಿಳಂಬ ಆದ್ರೆ ವರ್ಷದೊಳಗೆ ಅಷ್ಟು ಸಾಕ್ಷಿಗಳ ವಿಚಾರಣೆ ಮಾಡಬೇಕು. ಇಲ್ಲ ಅಂದ್ರೆ ಅದೇನಾದ್ರು ಸಾಧ್ಯ ಆಗದೆ ಹೋದ್ರೆ ದರ್ಶನ್ ಜಾಮೀನಿನ ಮೊರೆ ಹೋಗ್ಬೋದು ಅನ್ನೋದು ಇದೀಗ ವಕೀಲರು ತಿಳಿಸಿರುವಂತದ್ದು. ಒಟ್ಟಾರೆಯಾಗಿ ಇದೀಗ 64ನೇ ಸೆಷನ್ಸ್ ಕೋರ್ಟ್ ಇಂದ 59ನೇ ಸೆಷನ್ಸ್ ಕೋರ್ಟ್ಗೆ ಇದೀಗ ಎಲ್ಲಾ ರೀತಿಯಲ್ಲೂ ಸಹ ವರ್ಗಾವಣೆ ಆಗಿದೆ. ಇನ್ನು ಮೇಲಾದ್ರೂ ಪ್ರಕರಣ ಟ್ರಯಲ್ ಆಗಿರ್ಬೋದು, ಸಾಕ್ಷಿಗಳ ವಿಚಾರಣೆ ಆಗಿರ್ಬೋದು, ಇವೆಲ್ಲವೂ ಸಹ ವೇಗವಾಗಿ ಮುಗಿಯುತ್ತಾ, ಎಷ್ಟು ಬೇಗ ಕೇಸ್ ಕ್ಲೋಸ್ ಆಗುತ್ತೆ ಇವೆಲ್ಲವೂ ಸಹ ಮುಂದಿನ ದಿನಗಳಲ್ಲಿ ನೋಡ್ಬೇಕಾಗುತ್ತೆ. ಒಟ್ಟಾರೆಯಾಗಿ ದರ್ಶನ್ ಕೇಸ್ ಯಾವೆಲ್ಲ ರೀತಿಯಲ್ಲಿ ತಿರುವನ್ನ ಪಡ್ಕೊಳ್ಳುತ್ತೆ ಇವೆಲ್ಲವೂ ಸಹ ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.